1.5 ಲಕ್ಷದ ಒಂದು ಕಡೆ ಒಂದು ಕಥೆ. ಈಗ ಇಸ್ರೇಲ್ಗೆ ಕಾರಣಗಳು ಬೇಕು ಅಥವಾ ಜಗತ್ತನ್ನು ನಂಬಿಸ್ಬೇಕು ಇಸ್ರೇಲ್. ಹೇಗೆ ಅಂದರೆ, ಟ್ರಂಪ್ ಯಾಕೆ ಮತ್ತೆ ಯುದ್ಧವನ್ನು ಶುರು ಮಾಡಿದ್ರು ಅಂದರೆ ಲಿಂಡ್ಸೆ ಗ್ರಹಾಮ್ನ ಸಾಯಿಸ್ಬಿಟ್ರು, ಅಥವಾ ಲಿಂಡ್ಸೆ ಗ್ರಹಾಮ್ನ ನಿಗೂಢ ಸಾವು, ಅಥವಾ ಇರಾನ್ ಅವರು ತುಂಬ ಜೋರಾಗಿ ವಾರ್ನಿಂಗ್ ಕೊಟ್ಟುಬಿಟ್ರು, ನಿಮ್ಮನ್ನು ಯಾರನ್ನೂ ಉಳಿಸಲ್ಲ ನಾವು ಅಂಥೇಳಿ. ಈ ಕಾರಣಗಳ ಸರಪಳಿ ಇಟ್ಕೊಂಡು, ಕಾರಣಗಳ ಮಣಿಗಳನ್ನು ಪೋಣಿಸ್ಕೊಂಡು ಒಂದು ಸರವನ್ನು ಮಾಡ್ತಾ ಇದ್ದಾರೆ ಇವರು. ಒಂದು ದೊಡ್ಡ ಸರವನ್ನು ರೆಡಿ ಮಾಡ್ತಾ ಇದ್ದಾರೆ ಇವರು. ಅದರಲ್ಲಿ ಇದು ಒಂದಿರಬೇಕು. ಈ ಖಾಸಿಮ್ ಸುಲೈಮಾನಿ ನೆರಳು ಯಾಕೆ ಬೀಳ್ತಿದೆ ಸರ್ ಇಲ್ಲಿ? ಟೆಹ್ರಾನ್ನಲ್ಲಿ ಇಂಥ ವಿವಾದಾತ್ಮಕ ಇದೇ ಬಿಲ್ ಬೋರ್ಡು ಇದೇನು ಫಸ್ಟ್ ಟೈಮ್ ಬರ್ತಾ ಇಲ್ಲ. ಎಂಗೆಲಾಬ್ ಚೌಕ್ನಲ್ಲೂ ಕೂಡ ಅನೇಕ ಬಾರಿ ಇಂಥ ಬಿಲ್ ಬೋರ್ಡ್ ಪ್ರದರ್ಶನ ಆಗ್ತಾ ಇದೆ. ಇಲ್ಲಿ ಇರಾನ್ನ ಈ ಒಂದು ಚೌಕ ಇದೆಯಲ್ಲ, ಸರ್ಕಲ್ ಇದೆಯಲ್ಲ, ಸರ್ಕಾರದ ಅಧಿಕೃತ ಪ್ರಚಾರದ ಪ್ರಮುಖ ಕೇಂದ್ರ ಇದು. ಹೀಗಾಗಿ ಇರಾನ್ನ ಎಂಗೆಲಾಬ್ನಲ್ಲಿ ಈಗಲೂ ಕೂಡ ಇಂಥ ಪ್ರದರ್ಶನ ಕಾಣ್ತಾ ಇದೆಯಲ್ಲ, ಖಾಸಿಮ್ ಸುಲೈಮಾನಿ ಹತ್ಯೆ ಸೇಡಿನ ವಿಚಾರ. ಆಗಾಗ ಪ್ರತಿಜ್ಞೆ ಆಗ್ತಾ ಇರುತ್ತಲ್ಲ ಸರ್, ಏನಿದು? ಪ್ರಭಾವಿ ಸೇನಾ ದಂಡನಾಯಕ ಆಗಿದ್ದು ಜನರಲ್ ಖಾಸಿಮ್ ಸುಲೈಮಾನಿ. ಟ್ರಂಪ್ ತಮ್ಮ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲೇ ಕೊಲೆ ಮಾಡಲಾಗಿತ್ತು. ಸುಲೈಮಾನಿ ಅವರನ್ನು ಬಾಗ್ದಾದ್ನಲ್ಲಿ ಡ್ರೋನ್ ದಾಳಿ ಮೂಲಕ ಕೊಂದುಬಿಟ್ಟಿದ್ದರು. ಅವತ್ತಿಂದ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ ಬಹಳ ಸಿಟ್ಟಲ್ಲಿದ್ದಾರೆ ಅವರು. ಇದೇನು ಕಥೆ ಇದು ಅಂತ? ಟಿಟ್ ಫಾರ್ ಟ್ಯಾಟ್ ತರ ಮಾತಾಡಕ್ ಹೋದ್ರೆ, ಸೊ ಒನ್ಸ್ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಿದವ್ರು ಯಾರು? ಖಾಸಿಮ್ ಸುಲೈಮಾನಿ ಕೊಂದವರು ಇವ್ರೆ, ಮೊಶಾದ್ ಕೊಂದದ್ದು. ಆಮೇಲೆ ಏನಂತಂದ್ರೆ ಖಾಮಿನಿ ಪ್ಲಸ್ 48 ಟಾಪ್ ಜನರಲ್ಸ್ ಕೊಂದದ್ದು ಯಾರು? ಇವರು. ಸೊ ಈಗ ಏನಂತಂದ್ರೆ ಈ ಟರ್ನ್ ಇಸ್ ಯುವರ್ಸ್ ನಾವು. ಇವು ಟರ್ನ್ ಏನಂತಂದ್ರೆ, ಅವರು ಈಗ ಖಾಮಿನಿ ಫ್ಯೂನರಲ್ ದಲ್ಲಿ ಎಷ್ಟೊಂದು ಸ್ಲೋಗನ್ಸ್ ಏನು ಇದು ಜನರು ಕೂಗಾಡ್ತಿದ್ರು ಅಂತಂದ್ರೆ, ದೇ ಆರ್ ಮತ್ಲಬ್ ಒಂಥರ ನೇತನ್ಯಾಹು, ಟ್ರಂಪ್ ಮತ್ತೆ ಇನ್ನು ಕೆಲವರು 13 ಪೀಪಲ್ದು ಹಿಟ್ ಲಿಸ್ಟ್ ಇದೆ ಅವ್ರದ್ದು ಬ್ಲಡ್ ಬೇಕು ನಮ್ಗಂತ ಈ ತರ ಒಂದು ಡಿಮಾಂಡ್ ಬಂದಿದೆ. ಸೊ ಇದು ನ್ಯಾಚುರಲಿ ಏನಂತಂದ್ರೆ ಟಿಟ್ ಫಾರ್ ಟ್ಯಾಟ್ ಇದ್ರಲ್ಲಿ ಈ ತರ ಅದು ಮಾಡ್ಲಿಕ್ಕೆ ಸಾಧ್ಯನೋ ಇಲ್ಲೋ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಇದು ಸುನಿಲ್ ಏನ್ ಹೇಳಿದ್ರು 1.5 lakhs ಟ್ರೂಪ್ಸ್ ನ ಏನಂತಂದ್ರೆ ಇರಾನ್ ದಲ್ಲಿ ಡಿಪ್ಲಾಯ್ ಮಾಡ್ಬೇಕಂತ ಹೇಳಿದ್ರಲ್ಲ, ಇಟ್ ಇಸ್ ಜಸ್ಟ್ ಏನಪ್ಪಾ ಅಂದ್ರೆ ಒಂದು ಇರಾನ್ ಡಿಸ್ಲಾರ್ಜ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇರ್ಬೋದು. ಬಟ್ ಇಟ್ ಇಸ್ ನಿಯರ್ಲಿ ಇಂಪಾಸಿಬಲ್. ಏನಪ್ಪಾ ಅಂದ್ರೆ ನೀವು 1.5 ಅಲ್ಲ 15,000 ಸೋಲ್ಜರ್ಸ್ ಸಹ ಅವ್ರು ಬಿಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆತರ ಏನಾದ್ರು ಮಿಸ್ಅಡ್ವೆಂಚರ್ ಆದ್ರೆ ವಿತ್ ಇನ್ 1 hour ಏನಂತಂದ್ರೆ ನಿಮ್ಗೆ 10% ಕ್ಯಾಜುಯಾಲಿಟಿ ಇರ್ತದೆ. ನೀವು ಇದ್ರದ್ದು 10% ತಗೋರಿ. 15,000 ಸೋಲ್ಜರ್ಸ್ ಇಟ್ ದೇ ಆರ್ ಕ್ಯಾಪಬಲ್. ಏನಪ್ಪಾ ಏರ್ಬೋರ್ನ್ ಆಪರೇಷನ್ ಮಾಡಬಹುದು. ಏರ್ಬೋರ್ನ್ ಆದ್ರೆ ಕೆಳಗೆ ಟಚ್ ಆಗಕ್ಕೆ ಮುಂಚೆನೇ ಹೋಗಿರ್ತಾರೆ. ವಿತ್ ಇನ್ 1 hour ಯು ವಿಲ್ ಗೆಟ್ ಅರೌಂಡ್ 10% ಕ್ಯಾಜುಯಾಲಿಟೀಸ್. ಐದರ್ ಏರ್ಬೋರ್ನ್ ಆಪರೇಷನ್ ಇರ್ಬೋದು, ಇಲ್ಲ ಸೀ ಬೋರ್ನ್ ಆಪರೇಷನ್ ಇರ್ಬೋದು. ಸೊ ಆ ತರ ಪಾಸಿಬಿಲಿಟಿ ಇಲ್ಲ. ಆ ತರ ಪಾಸಿಬಿಲಿಟಿ ಸಾಧ್ಯ ಇಲ್ಲ ಅಂತಕೊಂಡು ಇವ್ರದೆಲ್ಲ ಆರ್ಮಿ ಎಕ್ಸ್ಪರ್ಟ್ಸ್ ಅವ್ರಿಗೆ ಅಡ್ವೈಸ್ ಕೂಡ ಮಾಡಿದ್ದಾರೆ. ಸೊ ಇದು ಏನಂತಂದ್ರೆ ಓನ್ಲಿ ಏರಿಯಲ್ ಅಂಡ್ ಮಿಸೈಲ್ ಬ್ಯಾಟಲ್ ಇದು ಕಂಟಿನ್ಯೂ ಆಗ್ತದೆ. ಟಾರ್ಗೆಟ್ಸ್ ಯಾವ ಚೂಸ್ ಮಾಡ್ತಾರೆ ಅವಾಗ ಏನಪ್ಪ ಅಂದ್ರೆ ಹೊಡ್ಕೊಂತ ಹೋಗ್ತಾರೆ. ಬೋತ್ ಸೈಡ್ಸ್, US ಆಯ್ತು, ಇಸ್ರೇಲ್ ಆಯ್ತು ವರ್ಸಸ್ ಇರಾನ್. ಇವತ್ತು ಕುವೈತದಲ್ಲಿ ಒಂದು ಸಿರಾಮ್ ಅಂತ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಏನಪ್ಪಾ ಅಂದ್ರೆ 4,500 ರೌಂಡ್ಸ್ ಪರ್ ಮಿನಿಟ್ ಫೈರ್ ಮಾಡ್ತದ. ಸೊ ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಇರಾನ್ದವ್ರು ಡಿಸ್ಟ್ರಾಯ್ ಮಾಡಿದ ನಂತರ ಇಡೀ ಏರ್ಪೋರ್ಟ್ ಆಲ್ಮೋಸ್ಟ್ ಅಲ್ ಸಲೇಮ್ ಏರ್ಪೋರ್ಟ್ ಅಂತ ಡಿಸ್ಟ್ರಾಯ್ ಆಗಿದೆ. ಆದ್ರೂ ಎಮರ್ಜೆನ್ಸಿಯಲ್ಲಿ ಏರ್ ಕ್ರಾಫ್ಟ್ ಗಳು ಬಂದು ಕ್ಯಾಜುಯಾಲಿಟೀಸ್ ಎವಾಕ್ಯುವೇಟ್ ಮಾಡಿದ್ದಾರೆ. ಅದರಲ್ಲಿ 15 to 20 ಐದರ್ ಡೆಡ್ ಆರ್ ಅಲೈವ್ ಈ ತರ ಒಂದು ರಿಪೋರ್ಟ್ ಕೂಡ ಒಂದು ರಿಲಯಬಲ್ ಸೋರ್ಸ್ ಇಂದ ಒರಿಜಿನೇಟ್ ಆಗ್ತಾ ಇದೆ. ಸೊ ಇದು ಟಿಟ್ ಫಾರ್ ಟ್ಯಾಟ್ ನಡೀತಾ ಇರ್ತದೆ. ನೋಡ್ಬೇಕು ಇದು ಏನಂತಂದ್ರೆ ಈಗ 180 MPs ಅಂದ್ರೆ MP-ಗಳು ಇದು ಏನಪ್ಪಾ ಇರಾನ್ದು ಅವ್ರು ಏನಪ್ಪಾ ಅಂದ್ರೆ MOU ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ MOU ರದ್ದಿ ಪೇಪರ್ ದಲ್ಲಿ ಒಂದು ಡಸ್ಟ್ಬಿನ್ ದಲ್ಲಿ ಬಿದ್ದ ಹಾಗೆ ಈಗ MOU ಅರ್ಥನೇ ಇಲ್ಲ ಅಂತಕೊಂಡು 180 MPs ಎಂಡೋರ್ಸ್ ಮಾಡಿದ್ದಾರೆ. ಸೊ ಈಗ ಇದೇನಂತಂದ್ರೆ ಯುದ್ಧ ಇದೇ ಕಂಟಿನ್ಯೂ ಆಗ್ತದ. ಮತ್ತೊಮ್ಮೆ ಸೀಸ್ ಫೈರ್, ಮತ್ತೊಮ್ಮೆ ಶಾಂತಿ, ಮತ್ತೊಮ್ಮೆ ಏನಾದ್ರು ಮಾಡ್ಬೇಕಂದ್ರೆ ಅಮೆರಿಕನ್ ಥ್ರೂನೇ ಬರ್ಬೇಕು. ಯಾಕಂದ್ರೆ ಈಗ ಅಮೆರಿಕ ಒಂದು ಶಿಪ್ ಕೂಡ ಹೊಡೆದಿದ್ದಾರೆ ಇವತ್ತು ಹಾರ್ಮೂಸ್ ದಲ್ಲಿ. ಅಫ್ಕೋರ್ಸ್ ಒಂದು ಆಯಿಲ್ ಟ್ಯಾಂಕರ್, ಬಟ್ ಅದು ಖಾಲಿ ಇತ್ತು ತುಂಬಿತ್ತು, ಬಟ್ ಹೊಡೆದಂತ ನಿಜ. ಸೊ ಇದುವರೆಗೆ ಏನಪ್ಪಾ ಅಂದ್ರೆ 10 ಕಾರ್ಗೋ ಶಿಪ್ಸ್ ಹೊಡೆದಿದ್ದಾರೆ ಟು ಅಂಡ್ ಫ್ರೋ. ಇರಾನ್ದಿಂದ ಒಂದು ಸ್ವಲ್ಪ ಮತ್ತೇನಪ್ಪ ಅಂದ್ರೆ ಇದರಿಂದ ಇದು ಅಂದ್ರೆ ಸ್ವಲ್ಪ ಇದೇನಪ್ಪ ಅಂದ್ರೆ ಗಡಿಬಿಡಿ ನಡೀತಾನೆ ಇದೆ. ಸೊ ಇಟ್ ವಿಲ್ ಕಂಟಿನ್ಯೂ ಫಾರ್ ಇಂಡೆಫಿನೆಟ್ಲಿ.